ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯದಲ್ಲಿ ಗೃಹಲಕ್ಷ್ಮಿ ಗದ್ದಲ, ಕೋಗಿಲು ಕೂಗು, ಬ್ಯಾನರ್ ಭರಾಟೆ, ಓಂ ಶಕ್ತಿ ಮೆರವಣಿಗೆ ಹೀಗೆ ಸಾಲು ಸಾಲು ಬೆಳವಣಿಗೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಿದೆ. ಈ ಎಲ್ಲಾ ಘಟನೆಗಳನ್ನ ಮುಂದಿಟ್ಕೊಂಡು ವಿಪಕ್ಷಗಳು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ವಿಪಕ್ಷಗಳ ಕಾಟ ಜೋರಾಗಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದಲ್ಲಿ ಕಳೆದ 10 ದಿನಗಳಿಂದ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಆರೋಪಗಳ ಸುರಿಮಳೆಯನ್ನೇ ಗೈದಿದೆ. ಆಡಳಿತ ಪಕ್ಷದ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೆದಿತ್ತು. ಬಿಜೆಪಿ ಜೆಡಿಎಸ್ ಪಕ್ಷಗಳು ಟೀಕೆ ಮಾಡ್ತಾ ಇದೆ. ಕೋಗಿಲು ಕ್ರಾಸ್ ಬಳಿ ವಾಸಿಂ ಲೇಔಟ್ ಫಕೀರ್ ಕಾಲೋನಿಯನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವಿಗಾಗಿ ಬುಲ್ಡೋಸರ್ ಸದ್ದನ್ನ ಮಾಡಿತ್ತು. ಇದು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರ ಪೋಸ್ಟ್ನಿಂದಾಗಿ ಕೋಗಿಲು ಕೂಗು ಜೋರಾಯಿತು. ನಿರಾಶ್ರಿತರಿಗೆ ಮನೆ ಕೊಡೋದಾಗಿ ಒಪ್ಪಿಕೊಂಡಂತಹ ಕಾಂಗ್ರೆಸ್ ನಡೆಯನ್ನ ಬಿಜೆಪಿ ಹೀನಾಯವಾಗಿ ಟೀಕೆ ಮಾಡಿತು. ಕಾಂಗ್ರೆಸ್ನ ಇತಿಹಾಸದ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ. ನಾವು ಇಡೀ ರಾಷ್ಟ್ರದಲ್ಲಿ ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ? ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಗೊತ್ತಾದ್ರೆ ಅವರೇ ಜಮೀನ್ ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಹೊಸ ವರ್ಷಾಚರಣೆ ಸಂಭ್ರಮ ಮಾಡಬೇಕಾಗಿದ್ದಂತಹ ಸರ್ಕಾರಕ್ಕೆ ಗುಂಡಿನ ಸದ್ದು ಗದ್ದಲವನ್ನ ಸೃಷ್ಟಿ ಮಾಡಿತು. ಹೊಸ ವರ್ಷದ ದಿನ ನಡೆದಂತಹ ಗಲಾಟೆ ದೊಂಬಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಇದು ಮಿಸ್ ಫೈರ್ ನಿಂದ ಆದ ಘಟನೆಯೋ ಅಥವಾ ಉದ್ದೇಶ ಪೂರ್ವಕವೋ ಅನ್ನುವಂತಹದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗನ್ ಫೈರ್ ಬಳ್ಳಾರಿಯಲ್ಲಿ ಸೈಲೆಂಟ್ ಆಗಿದ್ದಂತಹ ರಾಜಕಾರಣ ಏನಿತ್ತು ಅದನ್ನ ಮತ್ತಷ್ಟು ಅಬ್ಬರಿಸುವಂತೆ ಕೂಡ ಮಾಡಿದೆ. ಇನ್ನು ಘಟನೆ ಬಗ್ಗೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕ ಕೈ ಪಕ್ಷದ ವಿರುದ್ಧ ವಾಗ್ವಾದವನ್ನ ನಡೆಸಿದರು. ಇನ್ನು ಬೆಂಗಳೂರಿನ ಜಯನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ. ಇದರಿಂದ 2 ಯುವತಿಯರ ತಲೆಗೆ ಗಾಯವಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ರಾಜ್ಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದು ಇದೆಲ್ಲದಕ್ಕೂ ಕಾಂಗ್ರೆಸ್ ಸರ್ಕಾರದ ಆಡಳಿತವೇ ಕಾರಣ ಅಂತ ಹೇಳಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಡ್ರಗ್ಸ್ ಮಾಫಿಯಾ, ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿಯ ಹಣ, ಅಭಿವೃದ್ಧಿಯ ವಿಚಾರ ಸೇರಿದಂತೆ ಹಲವು ಘಟನೆಗಳಿಂದಾಗಿ ಕಾಂಗ್ರೆಸ್ ಸರ್ಕಾರ ಮುಜುಗರವನ್ನ ಎದುರಿಸುವಂತಾಗಿದೆ. ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಬಾಂಗ್ಲಾದೇಶ ಅವರಿಗೆ ಮನೆ ಇಲ್ಲಿ ಕೊಡಕ್ಕೆ ಸಾಧ್ಯನಾ? ಐಡೆಂಟಿಫೈ ಪ್ರೂವ್ ಮಾಡಲಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಆದ್ರೆ ಸರ್ಕಾರದಲ್ಲಿ ನಿರೀಕ್ಷಿತ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಆಗಿಲ್ಲ ಅನ್ನುವಂತಹ ಆರೋಪ ಕೂಡ ಇದೆ. ಇದು ಸರ್ಕಾರದ ಇಮೇಜ್ಗೂ ಕೂಡ ಧಕ್ಕೆಯನ್ನ ಉಂಟು ಮಾಡಿದೆ. ಇವೆಲ್ಲವನ್ನ ಮುಂದಿಟ್ಕೊಂಡು ಸರ್ಕಾರದ ಬಗ್ಗೆಯೂ ಸಾರ್ವಜನಿಕ ವಲಯದಲ್ಲಿ ಜನಾಭಿಪ್ರಾಯವನ್ನ ಮೂಡಿಸೋದಕ್ಕೆ ಬಿಜೆಪಿ ಹಾಗೆ ವಿಪಕ್ಷಗಳು ಪ್ರಯತ್ನವನ್ನ ನಡೆಸ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಮತ್ತಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.
ಮುಖಕ್ಕೆ ಮಂಗಳಾರತಿ ಇದು. ಅವ್ರ ಕಾನೂನು ಸುವ್ಯವಸ್ಥೆ ಇದೆ ಅಂತ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರಲ್ಲ. 2026ಕ್ಕೆ ಪ್ರಾರಂಭ ಏನು ಅಂದರೆ 2026 ಪ್ರಾರಂಭ ರಕ್ತ ಚರಿತ್ರೆ. ಕರ್ನಾಟಕದಲ್ಲೂ ರಕ್ತ ಚರಿತ್ರೆ ನಡೆಯುತ್ತೆ.